ನಮಸ್ತೆ, ವೆಲ್ಕಮ್ ಟು ಕನ್ನಡತಿ ಕ್ರಿಯೇಷನ್. ಈ ವರ್ಷದ ಮೊದಲ ಸೂರ್ಯಗ್ರಹಣವು ಮಾರ್ಚ್ 29ರಂದು ನಡೆಯಲಿದೆ. ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 2:20ಕ್ಕೆ ಶುರುವಾಗಿ ಸಂಜೆ 6:16ಕ್ಕೆ ಮುಕ್ತಾಯಗೊಳ್ಳಲಿದೆ. ಇದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದು ಸಂಭವಿಸುವ ಸೂರ್ಯಗ್ರಹಣವಾಗಿದೆ. ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಈಶಾನ್ಯ ಅಮೆರಿಕ ಮತ್ತು ಕೆನಡಾದ ಹಲವು ಭಾಗಗಳಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ. ಈ ವಿದ್ಯಮಾನವು ಚಂದ್ರನು ಸೂರ್ಯನನ್ನು ಕಚ್ಚುತ್ತಿರುವ ರೀತಿಯಲ್ಲಿ ಕಂಡುಬರುತ್ತದೆ. ಉದಯದ ವೇಳೆ ಸೂರ್ಯ ಅರ್ಧಚಂದ್ರಾಕೃತಿಯಲ್ಲಿ ಕಂಡುಬರಲಿದ್ದಾನೆ. ಗ್ರಹಣದಿಂದ ಆಗುವ ಶುಭ ಹಾಗೂ ಅಶುಭಗಳ ಬಗ್ಗೆ ತಿಳಿಯೋಣ. ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲವಾದ ಕಾರಣ ನಾವು ಚಿಂತಿಸುವ ಅಗತ್ಯವಿಲ್ಲ. ಯಾವುದೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರಗಳನ್ನು ಮಾಡುವ ಅಗತ್ಯವಿಲ್ಲ. ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ ಇರುವುದರಿಂದ ಆ ದಿನ ಶಿವನನ್ನು ಪೂಜಿಸುವುದು, ಹಾಗೆ ಶನಿಗೆ ಎಣ್ಣೆ ಅಭಿಷೇಕ ಮಾಡುವುದು ಹಾಗೂ ಬ್ರಾಹ್ಮಣರಿಗೆ ಎಳ್ಳು ದಾನ ಮಾಡುವುದರಿಂದ ಗ್ರಹದೋಷಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸಿದಾಗ ಅದನ್ನು ಸಂಪೂರ್ಣ ಸೂರ್ಯಗ್ರಹಣ ಎನ್ನಲಾಗುತ್ತದೆ. ಸೂರ್ಯಗ್ರಹಣವನ್ನು ಎಂದಿಗೂ ಬರಿಗಣ್ಣಿನಿಂದ ನೋಡಬಾರದು. ಗ್ರಹಣ ವೀಕ್ಷಿಸಲು ವಿಶೇಷವಾಗಿ ಕನ್ನಡಕಗಳು ಲಭ್ಯವಿದೆ. ಇನ್ನೂ ಅನೇಕ ಸಂಸ್ಕೃತಿಗಳಲ್ಲಿ ಅನೇಕ ನಿಯಮಗಳು, ಸಂಪ್ರದಾಯಗಳು ಇವೆ. ಉಪವಾಸ, ಗ್ರಹಣದ ಸಮಯದಲ್ಲಿ ಯಾರೂ ಸಹ ಊಟವನ್ನು ಮಾಡುವುದಿಲ್ಲ ಹಾಗೂ ಗರ್ಭಿಣಿಯರು ಸಂಪ್ರದಾಯದಂತೆ ತನ್ನನ್ನು ಮತ್ತು ಮಗುವನ್ನು ಗ್ರಹಣದ ಕೆಟ್ಟ ಪ್ರಭಾವದಿಂದ ರಕ್ಷಿಸಿಕೊಳ್ಳಲು ಮನೆಯ ಒಳಗೆ ಇರುವುದು ಸೂಕ್ತ. ಗ್ರಹಣದ ಸಮಯದಲ್ಲಿ ದೇವರ ಪೂಜೆ ಮಾಡಬಾರದು ಹಾಗೂ ಧ್ಯಾನ ಮತ್ತು ಪ್ರಾರ್ಥನೆ ನಾವು ಕುಳಿತಲ್ಲಿಯೇ ಮಾಡಬಹುದು. ನಂಬಿಕೆಯ ಪ್ರಕಾರ ಗ್ರಹಣದ ಸಮಯದಲ್ಲಿ ಗಾಯತ್ರಿ ಮಂತ್ರ ಹಾಗೂ ಮಹಾಮೃತ್ಯುಂಜಯ ಮಂತ್ರಗಳಂತಹ ಮಹಾಮಂತ್ರಗಳನ್ನು ನಾವು ಪಠಿಸುವುದರಿಂದ ನಕಾರಾತ್ಮಕ ಪ್ರಭಾವಗಳು ದೂರವಾಗುತ್ತವೆ ಮತ್ತು ಆಧ್ಯಾತ್ಮಿಕ ಹಾಗೂ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಎಂಬುವ ನಂಬಿಕೆ ಇದೆ. ಗ್ರಹಣ ಮುಗಿದ ನಂತರ ಪವಿತ್ರ ಸ್ನಾನ ಮಾಡುವುದು ಸಹ ಒಂದು ಅಭ್ಯಾಸವಾಗಿದೆ. ಗ್ರಹಣದ ಸೂತಕ ಸಮಯದಲ್ಲಿ ದೇವಸ್ಥಾನಗಳು ಸಹ ಮುಚ್ಚಲ್ಪಡುತ್ತದೆ. ಇನ್ನು ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಬೇಕು. ಸಂಪೂರ್ಣ ಮನೆಯನ್ನು ಶುದ್ಧಿ ಮಾಡಬೇಕು. ಇಲ್ಲವಾದರೆ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ. ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಫಾಲೋ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.